ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯಾವ್ರು ಹೇಳ್ತಾರೆ, ಏನು ಗೌಡ್ರಿ ಇಷ್ಟೊಂದು ಖುಷಿಯಾಗಿದ್ರಿ, ಇದ್ದಕ್ಕಿದ್ದಂಗೆ ಟುಸ್ಪಟಾಕಿ ಆಗ್ಬಿಟ್ರಲ್ಲ, ಅಮ್ಮಮ್ಮ ಏನು ಹೇಳಿದ್ರು ಅಂತ ಕೇಳ್ತಾರೆ ವಿದ್ಯಾ. ಆಗ ಭದ್ರವ್ರು ಹೇಳ್ತಾರೆ, ಅದು ನಿನ್ನ ಬಸ್ರಿ ಅಲ್ವೇ, ನಿನ್ನ ಹೊಟ್ಟೆಲಿರೋ ನನ್ನ ಮಗ ಸಂದಾಗಿರ್ಬೇಕು ಅಂದರೆ ನಾನು ನಿನ್ನಿಂದ ದೂರ ಇರ್ಬೇಕಂತೆ. ದೊಡ್ಡವ್ರು ಹೇಳೋದ್ರಾಗೂ ಒಂದು ಅರ್ಥ ಇರ್ತದೆ. ನಮ್ಮಮ್ಮ ಈ ಭೂಮಿಗೆ ಬರೋಗಂಟ ನಾನು ನಿನ್ನಿಂದ ದೂರನೇ ಇರ್ತೀನಿ. ಈ ವಿಷಯ ಕೇಳಿದ ತಕ್ಷಣ ವಿದ್ಯಾ ಅವ್ರಿಗೆ ಗಿಲ್ಟ್ ಫೀಲ್ ಆಗುತ್ತೆ. ಏನೆಲ್ಲ ಆಸೆ ಮಡಕೊಂಡು ಹೂವೆಲ್ಲ ತಂದು ಅಲಂಕಾರ ಮಾಡಿದೆ, ಅದೆಲ್ಲ ನಿರಾಸೆ ಆಗೋಯ್ತು ಅಂತ ಭದ್ರ ಹೇಳ್ತಾರೆ. ಹಾಗೆ ಭದ್ರವ್ರು ಸಿಟ್ಟು ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಆಗ ವಿದ್ಯೆಯವ್ರ ಮನ್ಸೊಳಗೆ, ನನ್ನ ಸಾರ್ಥಕ್ಕೋಸ್ಕರ ಎಲ್ರಿಗೂ ಮೋಸ ಮಾಡ್ತಾ ಇದ್ದೀನಲ್ಲಪ್ಪ, ಈ ವಿಷಯ ಇವರಿಗೆ ಮತ್ತೆ ಅಟ್ಟಿಯವ್ರಿಗೆ ಗೊತ್ತಾದ್ರೆ ಪರಿಸ್ಥಿತಿ ಏನಾಗ್ಬೇಡ, ನಾನು ಯಾಕೆ ಹಿಂಗೆ ಮಗ ಅನ್ನೋ ಆಕಾಂಕ್ಷೆನ ಹುಟ್ಟಾಕ್ತಾ ಇದ್ದೀನಿ, ಯಾಕಿಂತ ಸ್ವಾರ್ಥಿ ಆಗೋದೆ ನಾನು. ಯಾವ್ರೆ ಇದು ನಿನ್ನ ಎಲ್ಲಿ ಗಂಟೆ ಹೇಳ್ಕೊಂಡು ಹೋಗ್ಬೇಕು, ನನಗೆ ಇದನ್ನೆಲ್ಲ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಅಂತ ಭದ್ರ ಅವ್ರ ಹತ್ರ ಕುತ್ಕೊಂಡ್ಬಿಟ್ಟು ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ವಿದ್ಯಾರು. ಈ ಕಡೆ ಚಂಪಾ ಅವರು ಯೋಚನೆ ಮಾಡ್ತಾ ತರಕಾರಿ ಕಟ್ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾವ್ರು ಹೇಳ್ತಾರೆ, ಏನ್ ಚಂಪಾ ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ವಿದ್ಯಕ್ಕ, ಕಾಲ ಚಿಕ್ಕ ಹಿಂಗೆ ಇರಕ್ಕಿಲ್ಲ, ಅದು ಯಾವಾಗ್ಲೂ ತಿರುಗ್ತಾನೆ ಇರ್ತದೆ ಅನ್ನೋ ಮಾತು ಎಷ್ಟು ನಿಜ ಅಲ್ವೇ ಅಂತ ಕೇಳ್ತಾರೆ ಚಂಪಾ. ಓಹೋಹೋ, ಇದೇನಪ್ಪ ನನ್ನ ತಂಗಿ ತತ್ವಗಳ ಬಗ್ಗೆ ಹೇಳ್ತಾ ಇದ್ದಾಳೆ, ಅಂತದ್ ಏನಾಗಿದೆ ಇವಾಗ ಅಂತ ಹೇಳ್ತಾರೆ ವಿದ್ಯಾ. ಏನು ಇಲ್ಲ ವಿದ್ಯಕ್ಕ, ಎರಡೇ ದಿವಸದಿಂದೆ ಹಟ್ಟಿ ಒಳಗಡೆ ನಗು ಸಂತೋಷ ಯಾವುದು ಇಲ್ದೆ ಕಾರ್ ಮೋಡ ಕೌಚ್ಕೊಂಡಂಗ್ ಆಗ್ಬಿಟ್ಟಿತ್ತು. ಆದ್ರೆ ಈಗ ನೋಡು ಮಳೆ ಸುರ್ದಿರೋ ಆಕಾಶದಂಗೆ ಎಷ್ಟು ತಿಳಿಯಾಗದೆ ಅಂತ ಚಂಪಾ ಹೇಳಿದಾಗ ವಿದ್ಯೆಯವರು ಮೌನ ಆಗ್ಬಿಡ್ತಾರೆ. ಹೆಂಗೋ ಇರೋಬರ ಗೊಂದಲಗಳೆಲ್ಲ ಸರಿಯಾಗಿ ಏನೋ ಒಂಥರ ನೆಮ್ಮದಿ ಅನಿಸ್ತಾ ಇದೆ ಅಂತ ಚಂಪಾ ಹೇಳ್ತಾರೆ. ನೀನೇನೋ ಹಿಂಗೆ ಹೇಳ್ತಾ ಇದೀಯ ಚಂಪಾ, ಆದ್ರೆ ಈ ವಂಶದ ಕುಡಿ ನನ್ನ ಹೊಟ್ಟೆ ಒಳಗಡೆ ಬೆಳೀತಾ ಇದೆ ಅನ್ನೋ ಸುಳ್ಳು ಯಾವಾಗ ಜ್ವಾಲಾಮುಖಿಯಾಗಿ ಸಿಡಿತದೋ ಅಂತವ ತಾನೇ ಭಯ ಆಯ್ತಾ ಇದೆ ಅಂತ ವಿದ್ಯೆ ಹೇಳ್ತಾರೆ. ಚಿಂತೆ ಮಾಡ್ಬೇಡ ಅಕ್ಕ, ಅದಕ್ಕೂ ಪರಿಹಾರ ಸಿಗೋಂಗೆ ಅದ್ಯಾವ್ರು ಏನಾದ್ರೂ ಮಾಡೇ ಮಾಡ್ತಾನೆ, ನೀನು ಧೈರ್ಯವಾಗಿರುವಂತ ಚಂಪಾ ಹೇಳ್ತಾ ಇರ್ಬೇಕಾದ್ರೆ ಭದ್ರ ಅವರು ಅಮ್ಮಿ ಅನ್ಕೊಂಡ್ ಅಲ್ಲಿಗೆ ಬರ್ತಾರೆ. ತಾವಿಲ್ಲಿದಿರೋ ಏನ್ ಗೌಡ್ರಿ, ಯಾಕೆ ಏನಾದ್ರು ಬೇಕಿತ್ತೆ ಅಂತ ವಿದ್ಯೆ ಕೇಳ್ತಾರೆ. ನನಗೇನು ಬೇಡ, ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗೋಣ, ಒತ್ನಂತೆ ರೆಡಿ ಆಗ್ಬಿಡಾಯ್ತಾ ಅಂತ ಭದ್ರ ಹೇಳಿದಾಗ ವಿದ್ಯೆ ಅವರು ಶಾಕ್ನಿಂದ ಎದ್ ನಿಂತ್ಕೊಂಡು ಆಸ್ಪತ್ರೆಗ ಇವಾಗ ಯಾಕೆ ಕೊಡ್ರಿ ಅಂತ ಕೇಳ್ತಾರೆ. ಏನಮ್ಮ ಹಿಂಗ್ ಕೇಳ್ತಾ ಇದೀಯ, 5 ತಿಂಗಳಾಯ್ತು, ಸ್ಕ್ಯಾನಿಂಗ್ ಮಾಡಿಸ್ಬಾರ್ದೆ? ಅಷ್ಟರಲ್ಲಿ ಮೋಹನ್ ಅವ್ರು ಸಹ ಅಲ್ಲಿಗೆ ಬಂದ್ಬಿಡ್ತಾರೆ. ಅದೇ ಗೌಡ್ರೆ, ಒಂದ್ಸಲ ಮಾಡ್ಸಿದ್ರಲ್ವೇ ಮತ್ತೆ ಯಾಕೆ ಅಂತ ವಿದ್ಯೆ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಈಶ್ವರಿ ಬಂದ್ಬಿಡ್ತಾರೆ. ಅಯ್ಯೋ, ಅದು ಮಾಡ್ಸಿದ್ದು 3ನೇ ತಿಂಗಳಾಗಿ, ಈಗ 5ನೇ ತಿಂಗಳಲ್ವೇ ಮಗ ಸಂದ ಬೆಳೆದಿರ್ತದಂತೆ. ಅಮ್ಮಿ, ಸ್ಕ್ಯಾನಿಂಗ್ ಮಾಡುವಾಗ ಮಗು ಟಿವಿಲ್ ಬರ್ತದಂತಮ್ಮಿ, ಆ ಮಗನ ನಾನು ನೋಡೋ ಆಸೆ ಆಟೆಯ ಅಂತ ಭದ್ರ ಹೇಳ್ತಾರೆ. ವಿದ್ಯಾ ನೋಡಿದ್ರೆ ಏನು ಮಾತಾಡದೆ ಗಾಬರಿಯಾಗೆ ನಿಂತಿರ್ತಾರೆ. ಅಲ್ಲ ಕಣಪ್ಪ, ಹಂಗೆ ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸೋದು ಒಳ್ಳೇದಲ್ಲ, ಏನ್ ನಮ್ ಕಾಲದಲ್ಲಿ ಅದನ್ನೆಲ್ಲ ಮಾಡಿಸ್ಕೊಂಡೇ ಕುಂತಿದ್ವಿ ಅಂತ ಮೋಹನ ಹೇಳಿದಾಗ ಭದ್ರವ್ರು ಹೇಳ್ತಾರೆ, ಅವ್ವ ನಿಮ್ ಕಾಲದಲ್ಲಿ ಅದಿರ್ಲಿಲ್ಲ, ಇವಾಗ ಕಾಲ ಬದ್ಲಾಗೈತೆ, ಕಾಲಕ್ಕೆ ತಕ್ಕಂಗೆ ನಾವು ಬದ್ಲಾಗ್ಬೇಕಲ್ವೇ? ಸರಿಯಾಗಿ ಹೇಳ್ದೆ ಕಣ್ಲ ಭದ್ರ, ಸ್ಕ್ಯಾನಿಂಗ್ ಮಾಡ್ಸಿದ್ರು ತಾನೇ ಹೊಟ್ಟೆ ಒಳಗಿರೋ ಮಗ ಆರ್ವಾಗ ಐತೋ ಇಲ್ಲೋ ಅಂತ ಗೊತ್ತಾಗೋದು ಅಂತ ಈಶ್ವರಿ ಹೇಳ್ತಾರೆ. ಅದು ಹಂಗಲ್ಲ ಈಶ್ವರಿ ಅಂತ ಮೋಹನ ಹೇಳ್ತಾ ಇರ್ಬೇಕಾದ್ರೆ ಚಿತ್ರವ್ರು ಹೇಳ್ತಾರೆ, ದೊಡವ ನಿನ್ನ ಯಾವ ಕಾಲದಲ್ಲಿ ಇದ್ದಿ, ಈಗ ಕಾಲ ಸ್ಯಾನೆ ಬದ್ಲಾಗೈತ್ ದೊಡವ, ಈಗ ಸ್ಕ್ಯಾನಿಂಗ್ ಮಾಡಿ ಮಗ ಎಷ್ಟು ತೂಕ ಐತೆ, ಕಣ್ಣು ಮೂಗು ಕೈ ಕಾಲು ಎಲ್ಲ ಸಂದಾಗ ಐತೋ ಇಲ್ಲೋ, ಅದು ಅಲ್ದೆ ಮಗು ಯಾವಾಗ ಹುಡ್ತದಂತಾನು ಹೇಳ್ತಾರ ದೊಡವ, ಅದಕ್ಕೆ ಸ್ಕ್ಯಾನಿಂಗ್ ಮಾಡ್ಸೋದು ಅಂತ ಹೇಳ್ತಾರೆ ಚಿತ್ರ. ಅದಕ್ಕೆ ಅಂತವ ನಾನು ಆಗ್ಲೇ ಆಸ್ಪತ್ರೆದು ಅಪಾಯಿಂಟ್ಮೆಂಟ್ ತಗೊಂಬಂದಿದ್ದೀನಿ ಕಣಮ್ಮಿ, ಹೊತ್ನಂತೆ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಬಂದ್ಬಿಡೋಣ. ಇದೇ ಏನು ಹೇಳ್ದಕ್ಕಾಗ್ದೆ ಗಾಬರಿಲಿ ಇರೋದನ್ನ ನೋಡ್ಬಿಟ್ಟು ಈಶ್ವರಿ ಅವರು, ಏನಿದು ಆಸ್ಪತ್ರೆಗೆ ಹೋಗೋಣ ಅಂತಿದ್ದಂಗೆನೆ 3 ಜನದ ಮುಖ ಹಿಂಗ್ ತಿಂದು ಮಂಗನಂಗಾಗೈತಲ್ಲ, ಏನಿರ್ಬೋದು ಅಂತ ಈಶ್ವರಿ ಅವ್ರ ಮನ್ಸೊಳಗೆ ಅನ್ಕೊಂತಾರೆ. ಅಮ್ಮಿ, ನಾನು ಹೇಳಿದ್ದ ಅರ್ಥ ಆಯ್ತು ತಾನೆ ಅಂತ ಭದ್ರ ಹೇಳ್ತಾರೆ. ಅದೇ ಗೌಡ್ರೆ, ಅತ್ತೆ ಹೇಳ್ದಂಗೆ ತಿರ್ಕೊಂಡು ಸ್ಕ್ಯಾನಿಂಗ್ ಮಾಡೋದು ಬೇಡ್ವೇನೋ ಅಂತ ಅನಿಸ್ತದೆ. ಏನಮ್ಮಿ, ನೀನು ವಾರಕ್ಕಿಂತ ಮಾಡಿಸ್ತೀನಿ ಅನ್ನಂಗೆ ಹೇಳ್ತಾ ಇದೆಯಲ್ಲ, 2 ಗಂಟೆ ಮಾಡಿಸಿರೋದು ಒಂದ್ಸಲ ಅಲ್ವೇ, ಈಗ ಮಾಡ್ಸಿರಿ ಏನು ಆಗಕ್ಕಿಲ್ಲ ಅಂತ ಭದ್ರ ಹೇಳ್ತಾರೆ. ಅವ್ವ ನೀನು ವಿದ್ಯನ್ ಜೊತೆ ಬಾ, ಅವಳ ಜೊತೆ ಯಾರನ್ನ ಇದ್ರು ಒಳ್ಳೇದು ಅಂತ ಭದ್ರ ಹೇಳ್ತಾರೆ. ಭದ್ರ ಮಗ ತೋರಿಸ್ತಾರ ಅನ್ನೋದು ಹೇಳಿದ್ ಕೇಳಿ ನನಗೆ ಖುಷಿ ಐತೈತೆ, ನಾಳೆಗೆ ನಿಮ್ ಕುಟ್ಟೆ ನಾನು ಆಸ್ಪತ್ರೆಗೆ ಬರ್ತೀನಿ ಅಂತ ಈಶ್ವರಿ ಹೇಳ್ಬೇಕಾದ್ರೆ ಮೋಹನ ಹಾಗೆ ವಿದ್ಯರಿಗೆ ಶಾಕ್ ಆಗ್ಬಿಡುತ್ತೆ. ಅದಕ್ಕೇನೋ ಚಿಕ್ಕವ ಬಾ ಹೋಗುವ ಅಂತ ಭದ್ರ ಹೇಳ್ತಾರೆ. ಅಲ್ಲ ಈಶ್ವರಿ, ನಿನ್ ಯಾಕೆ ಸುಮ್ನೆ ತೊಂದ್ರೆ ಅಂತ, ನಿಂದೆ ಆದ ಕೆಲ್ಸಗಳು ಇರ್ತಾವಲ್ವೇ ಅಂತ ಮೋಹನ ಹೇಳ್ತಾರೆ. ಅಯ್ಯೋ ಏನಕ್ಕ, ನೀನು ನಿನ್ ಮೊಮ್ಮಗನ್ ನಾನ್ ನೋಡೋದ್ ಬೇಡ್ವೆ ಅಂತ ಈಶ್ವರಿ ಕೇಳ್ತಾರೆ. ಈಶ್ವರಿ, ಅದು ಎಲ್ರಿಗೂ ನಮಗೆ ಮೊಮ್ಮಗ ಅಲ್ವೇ ಅಂತ ಮೋಹನ ಹೇಳ್ತಾರೆ. ಬಾಯ್ ತುಪ್ಪೆ ಹಂಗೆ ಹೇಳ್ಬಿಟ್ಟೆ ಅಂತ ಈಶ್ವರಿ ಹೇಳ್ತಾರೆ. ಮನ್ಸಲ್ಲಿ ಅದಿರದ್ ತಾನೆ ನಾನ್ ಬರ್ತೀನಿ ಅಂತ ಹೇಳೋದು ಅಂತ ಹೇಳ್ತಾರೆ. ಮಗ ಹೆಂಗೈತಂತ ನೋಡಕ್ಕೆ ಸ್ಕ್ಯಾನಿಂಗ್ ಮಾಡ್ಸೋಕ್ ಒಟ್ಟಿಗೆ ಹೋಗವ, ಸರಿನಿ ಅಂತ ಈಶ್ವರಿ ಹೇಳ್ತಾರೆ. ಸರಿ ಅದಕ್ಕೇನಂತೆ ಹೋಗೋಣ ಬಿಡು ಅಂತ ಮೋಹನ ಹೇಳ್ತಾರೆ. ಈ ಕಡೆ ವಿದ್ಯಾ ಅವರು ರತ್ನ ಅವ್ರಿಗೆ ಕಾಲ್ ಮಾಡ್ತಾರೆ. ರತ್ನ ಅವ್ರು ಹೇಳ್ತಾರೆ, ಇದೇನಿದು ವಿದ್ಯೆ ಫೋನ್ ಮಾಡ್ತಿದ್ದಾಳಲ್ಲ,
ಹಲೋ ವಿದ್ಯೆ ಸಂದಾಗಿದೆಯೇನವ ಅಂತ ಕೇಳ್ತಾರೆ. ಮಾಡಿರೋ ಕೆಲ್ಸಕ್ಕೆ ನಾನೆಲ್ಲವ ಚೆನ್ನಾಗಿರಕ್ಕಾಗುತ್ತೆ ಅಲ್ವೇ, ನೀನ್ ಇವಾಗ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಾನೇನ್ ಮಾಡ್ದೆ ಅಂತ ರತ್ನವ್ರು ಕೇಳ್ತಾರೆ. ಇಲ್ದೇ ಇರೋ ಮಗನ್ನ ಐತಂತ ಹೇಳಿ ದೊಡ್ಡ ಸುಳ್ಳಿನ ಮೂಟೆನೆ ನನ್ನ ಹೊಟ್ಟೆ ಒಳಗೆ ಓರ್ಸಿದ್ಯಲ್ಲ, ಅದ್ರಿ ಅಲ್ದೆ ಇನ್ನೇನ್ ಇರ್ತದವ ಅಂತ ವಿದ್ಯೆ ಹೇಳ್ತಾರೆ. ಇವತ್ತು ನನ್ ಜೀವ ಕಾಪಾಡಿ ಇವತ್ತು ನನ್ ದಿನ ಸಾಯೋ ತರ ಮಾಡ್ಬಿಟ್ಟಲ್ಲವ, ಯಾರಾದ್ರೂ ಇಂತ ಸುಳ್ಳು ಹೇಳ್ತಾರೇನವ ಅಂತ ಕೇಳ್ತಾರೆ ವಿದ್ಯೆ. ಇವಾಗ ಏನಾಯ್ತು ಅಂತ ಹಿಂಗ್ ಬೈತಾ ಇದೀಯ ಅಂತ ರತ್ನವ್ರು ಕೇಳ್ತಾರೆ. ಅವ್ವ ನಾಳಿಕೆ ನಮ್ ಗೌಡ್ರು ನನ್ನನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದಾರೆ, ಏನೇ ಹೇಳ್ತಾ ಇದೀಯಾ ಅಂತ ರತ್ನವ್ರು ಕೇಳ್ತಾರೆ. ವಿಷಯ ಕೇಳಿ ನಿನ್ಗೆ ಹಿಂಗ ಆಗ್ತೈತೆ, ನನ್ ಪರಿಸ್ಥಿತಿ ಏನಾಗಿರ್ಬೋದಂತ ಯೋಚನೆ ಮಾಡು, ನಾನ್ ಎಲ್ಲೋಗ್ ಸಾಯ್ಲಿ ಹೇಳವ ಅಂತ ವಿದ್ಯೆ ಕೇಳಿದಾಗ ರತ್ನವ್ರು ಹೇಳ್ತಾರೆ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ್ವೆ, ಗಂಟೆ ಟೈಮ್ ಅದ, ಏನಾದ್ರೂ ಯೋಚನೆ ಮಾಡೋಣ ಇರು ಅಂತ ರತ್ನ ಹೇಳ್ತಾರೆ. ನಾಳೆ ಗಂಟೆ ಟೈಮ್ ಅದಂತ ನೀನ್ ಹೇಳ್ತಾ ಇದೀಯ, ಆದ್ರೆ ನಾಳೆ ಏನಾಗುತ್ತಂತ ಒಂದೇ ಸಮನೆ ನನ್ ಜೀವ ಬಡ್ಕೊಂತೈತವ. ಹೇಳಿರೋ ಒಂದೇ ಒಂದ್ ಸುಳ್ಳಿಂದ ಅತ್ತೆನು ಎಂತ ಇಕ್ಕಟ್ಟಿನ ಪರಿಸ್ಥಿತಿ ತಂದ್ ನಿಲ್ಸಿದೆ ಗೊತ್ತೇನವ. ಹಾ ಹೆಂಗಿದ್ರು ನಾಳೆ ಸಿಕ್ಕಂತೀನಿ, ಆಗ ಇಲ್ಲಿಂದಾನು ನಾನು ಓಡಿಸ್ತಾರ ಬಿಡು ಅಂತ ವಿದ್ಯೆ ಹೇಳ್ದಾಗ ರತ್ನವ್ರು ಹೇಳ್ತಾರೆ, ಯಾಕೆ ಹಿಂಗೆ ಅಪಶಕ್ನ ನುಡಿತಾ ಇಲ್ಲ, ನಡೆಯೋದ್ನ ಹೇಳ್ತಾ ಇದೀನವ, ನಾಳೆ ಗಂಟೆ ಇರವ ಅಲ್ಲಿಗೆ ಬರ್ತೀನಿ ಸಮಾಧಾನ ಮಾಡುವಂತೆ, ಹಿಂಗೆಲ್ಲ ಹೇಳ್ಬೇಡ ವಿದ್ಯೆ, ಏನಾರ ಮಾಡೋಣ ಇರು ಅಂತ ರತ್ನ ಹೇಳ್ತಾರೆ. ಏನು ಮಾಡೋದ್ ಬೇಡ, ತಪ್ಪಾಗಿರೋದು ನಮ್ಮಿಂದ ಅಂದ್ಮೇಕೆ ಕೊಟ್ಟಿರೋ ಶಿಕ್ಷೆನ ಅನುಭವಿಸೋದು ಒಂದೇ ಬಾಕಿ ಅಂತ ಹೇಳ್ತಾರೆ ವಿದ್ಯೆ. ಫೋನ್ನ ಕಟ್ ಮಾಡ್ಬಿಟ್ಟು ವಿದ್ಯೆ ಅವರು ಚಡ್ಪಡಿಸ್ತಾ ಇರ್ತಾರೆ. ಈ ಕಡೆ ವಿದ್ಯೆ ಅವರು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಚಂಪಾ ಅವರು, ವಿದ್ಯಾಕ್ಕ ಈ ಕೆಲ್ಸ ಎಲ್ಲ ನಾನೇ ಮಾಡ್ಕೊತಾ ಇದ್ದೆ ತಾನೆ ಅಂತ ಚಂಪಾ ಹೇಳ್ತಾರೆ. ಚಂಪಾ ಯಾಕೋ ಈ ಅಟ್ಟಿಯಲ್ಲಿ ಇರೋದು ಕೊನೆ ದಿನ ಅನ್ನಿಸ್ತದೆ, ವಿದ್ಯಕ್ಕ ಜೊತೆಗೆ ದೊಡ್ಡತ್ತೆನೂ ಬರ್ತಾ ಇದಾರೆ ತಾನೆ, ಎಲ್ಲ ಆಗಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ, ನೀನ್ ಸುಮ್ಕಿರು ಅಂತ ಹೇಳ್ತಾರೆ. ಚಂಪಾ ಇವತ್ ನಮ್ ಜೊತೆಲಿ ಚಿಕ್ಕತ್ತೆ ಗೌಡ್ರು ಬರ್ತಾ ಇದ್ದಾರೆ, ದೊಡ್ಡತ್ತೆ ಏನು ಮಾಡಕ್ ಆಗಕ್ಕಿಲ್ಲ, ಇವತ್ ಏನಾಗುತ್ತೋ ಅಂತ ಶಾನೆ ಭಯ ಐತೈತ್ ಚಂಪಾ ಅಂತ ವಿದ್ಯೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಮೋಹನ್ ಅವ್ರು ಅಲ್ಲಿಗೆ ಬರ್ತಾರೆ. ವಿದ್ಯಾ ನಿಮ್ಮವ್ವ ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳಿರೋ ಒಂದೇ ಒಂದ್ ಸುಳ್ಳಿಂದ ಏನೇನ್ ಆಯ್ತೈತ್ ನೋಡು, ಇವತ್ತು ಆ ಸುಳ್ಳಿನ ಬಲೆಯಲ್ಲಿ ನಾನು ಸಿಕ್ಕಾಕೊಂಡು ಅಟ್ಟಿಯವ್ರಿಗೆಲ್ಲ ಮೋಸ ಮಾಡಿ ದೊಡ್ಡ ಪಾಪ ಮಾಡಿದೀನಿ ಆಮೇಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಭದ್ರವ್ರು ಅಮ್ಮಿ ಅನ್ಕೊಂಡ್ ಬರ್ತಾರೆ. ಹೋಗದೆ ಅಂತ ಕೇಳಿದಾಗ ಗೌಡ್ರಿ ಅದು ಅಂತ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ ಭದ್ರ ಹೇಳ್ತಾರೆ, ಇದೇ ನಮ್ಮಿ ನೆನ್ನೆನೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿಲ್ವೇ, ಸರಿ ಯಾಕೊಂಥರ ಇದು ಏನಾಯ್ತು. ವಿದ್ಯೆಯವರು ಸುಮ್ನೆ ಸೈಲೆಂಟ್ ಆಗಿ ನಿಂತಿರ್ತಾರೆ. ನಿನ್ನೆ ಕೇಳ್ತಾ ಇರೋದು ಮಾತಾಡಮ್ಮಿ ಅಂತ ಭದ್ರ ಕೇಳ್ತಾರೆ. ಅದು ಗೌಡ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಮೋಹನ್ ಅವ್ರು ಹೇಳ್ತಾರೆ, ಪದೇ ಪದೇ ಸ್ಕ್ಯಾನಿಂಗ್ ಮಾಡ್ಸೋದ್ರಿಂದ ಒಳ್ಳೇದಲ್ಲ ಅಂತ ಅವ್ರ ಅವ್ವ ಹೇಳಾರಂತ. ಹೊಸಿ ಆತಂಕದಲ್ಲಿದ್ದಾಳೆ ಆಟೆಯ ಅಂತ ಹೇಳ್ತಾರೆ. ಅವ್ವ ನನ್ನ ಫ್ರೆಂಡ್ ಒಬ್ಬ ಅವ್ರ ಹೆಂಡ್ತಿ ಬಸರಿ ಅಂದ್ ಕೂಡ್ಲೆ ತಿಂಗಳ ಸ್ಕ್ಯಾನಿಂಗ್ ಮಾಡಿಸ್ತವ್ರೆ, ಅದನ್ನೆಲ್ಲ ಮಾಡಿಸಿದ್ರಾಯ್ತು ಅಂತ ಹೇಳ್ಬೇಕಾಗಿತ್ತು. ಈ ಕಡೆ ವಿದ್ಯೆಯವ್ರ ಮನ್ಸೊಳಗೆ ಅನ್ಕೊಂತಾರೆ, ಇಲ್ಲ ಇನ್ಮೇಲೆ ಈ ಸುಳ್ಳುನ್ನ ನಾನು ಬಚ್ಚಿಟ್ಕೊಂಡು ಇರಕ್ ಆಗಕ್ಕಿಲ್ಲ, ಸತ್ಯ ಎಲ್ಲ ಆಚೆ ಬಂದ್ಬಿಡ್ಲಿ, ದಿನ ಇವ್ರಿಗೆಲ್ಲ ಹೇಳಿರೋ ಸುಳ್ಳು ಸಾಕು, ಅವ್ರ ಮನ್ಸಲ್ಲೂ ಆಸೆ ಹುಟ್ಟಾಕಿರೋ ಪಾಪನೂ ಸಾಕು, ಆಸೆ ಅವ್ರ ಮನ್ಸಲ್ಲಿ ಹೆಮ್ಮರವಾಗಿ ಬೆಳೆದು ಆಸೆ ಆಗೋಕ್ಕಿಂತ ಮೊದ್ಲೇ ಸುಳ್ಳು ಇಲ್ಲೇ ಸಮಾಧಿ ಆಗ್ಬಿಡ್ಲಿ, ಪಾಪಕ್ಕೆ ಇವತ್ತೇ ಪ್ರಾಯಶ್ಚಿತ್ತನೂ ಆಗೋಗ್ಲಿ ಅಂತ ಮನ್ಸೊಳಗೆ ವಿದ್ಯೆಯವ್ರು ಅನ್ಕೊಂಡು ಎದ್ರಿಗೆ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ತಡೆಯಮ್ಮಿ ಚಿಕ್ಕವನು ಬರ್ತಾರೆ. ಕಣಪ್ಪ ಭದ್ರ ನೆನ್ನೆ ದಿನ ಬರ್ತೀನಂತ ಅಂದ್ಲು, ಈಗ ಮರ್ತಿರ್ಬೇಕು, ನಾವೇ ಹೋಗ್ಬಿಟ್ಟು ಬರೋಣ ನಡಿಯಪ್ಪ ಅಂತ ಮೋಹನ ಹೇಳ್ತಾ ಇರ್ಬೇಕಾದ್ರೆ ಭದ್ರ ಹೇಳ್ತಾರೆ, ಅಯ್ಯೋ ತಡಿಯವ ಚಿಕ್ಕವ ಅಂತ ಕರೀತಾರೆ. ಅದೇ ಕಣ್ಲಾ ಅಂತ ಹೇಳಿ ಈಶ್ವರಿ ಸಹ ಅಲ್ಲಿಗೆ ಬರ್ತಾರೆ. ಈಶ್ವರಿ ನೀನ್ ಬರ್ಲೇಬೇಕೆ, ನಾವೇ ಹೋಗ್ಬಿಟ್ಟು ಬರ್ತೀವಿ ಬಿಡು, ನಿನಗೆ ಏನಾದ್ರೂ ಕೆಲ್ಸ ಇದ್ರೆ ಮಾಡ್ಕೊ ಅಂತ ಮೋಹನ ಹೇಳ್ತಾರೆ. ಎಷ್ಟೇ ಮುಖ್ಯವಾದ ಕೆಲ್ಸ ಬಂದ್ರೂ ಎಲ್ಲ ಮಗ ಆದ್ಮೇಲೆನೆ ಅಟ್ಟಿಗೆ ಬರ್ತಾ ಇರೋ ಮಗನ್ ನೋಡಕ್ಕೆ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಈಶ್ವರಿ ಹೇಳ್ತಾರೆ. ಎಲ್ರು ಸ್ಕ್ಯಾನಿಂಗ್ ಮಾಡ್ಸಕ್ಕಂತ ಹೋದ್ರು ಈ ಕಡೆ ಚಿತ್ರ ಅವ್ರು ಅಂದ್ಕೋತಾರೆ, ಅಯ್ಯೋ ನಮ್ಮವ್ವ ಇಷ್ಟು ಕೊಂಕಾಗಿ ಅನ್ಕೊಂಡು ಆಸ್ಪತ್ರೆಗೆ ಹೋಗ್ತಾ ಇದಾರೆ ಅಂದ್ರೆ ಬೇಕಾದ್ರೆ ಏನಾದ್ರೂ ಒಂದ್ ಸಿಹಿ ಸುದ್ದಿ ತಂದೆ ತರ್ತಾಳೆ ಅಂತ ಅನ್ಕೋತಾರೆ. ಖುಷಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ಚಂಪಾನ ಹತ್ರ ಹೋಗ್ಬಿಟ್ಟು ನನಗೆ ಬೀಟ್ರೂಟ್ ಜ್ಯೂಸ್ ಬೇಕು, ಅದನ್ನ ಮಾಡ್ಕೊಂಡು ರೂಮ್ ಹತ್ರ ತಗೊಂಬ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಚಿತ್ರ. ಈ ಕಡೆ ಎಲ್ರು ಆಸ್ಪತ್ರೆ ಬಂದಿರ್ತಾರೆ. ಭದ್ರವ್ರು ಹೇಳ್ತಾರೆ, ನೀವ್ ಎಲ್ರು ಇಲ್ಲೇ ಕೂತಿರಿ, ನಾವ್ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯೆ ಚಡ್ಪಡಿಸ್ಕೊಂಡು ಕೂತಿರ್ಬೇಕಾದ್ರೆ ಮೋಹನ್ ಅವ್ರು ಗಮನಿಸ್ಬಿಟ್ಟು ಹೇಳ್ತಾರೆ, ವಿದ್ಯೆ ಹೆದರಿಕೆ ಐತೈತೆ ಅಂತ. ಇಲ್ಲ ಅತ್ತೆ, ಇವತ್ತೆಲ್ಲ ಸತ್ಯನೂ ಗೊತ್ತಾಗ್ಬೇಕಂತ ಧಾರ ಮಾಡ್ಬಿಟ್ಟಿದೀನಿ, ಏನಾಗುತ್ತೋ ಆಗ್ಲಿ, ಗೊತ್ತಾದ್ಮೇಲೆ ನಮ್ ಗೌಡ್ರಂತೂ ನನ್ನ ಕ್ಷಮಿಸಕ್ಕಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಆಘಾತನ ಹೆಂಗ್ ಸಹಿಸ್ಕೊಂತಾರಂತ ಯೋಚನೆ ಆಗ್ಬಿಟ್ಟೈತತ್ತೆ ಅಂತ ವಿದ್ಯೆ ಹೇಳ್ತಾರೆ. ಅದೇ ಚಿಂತೆ ಆಗೈತ್ ವಿದ್ಯೆ. ಈಶ್ವರಿ ಹಾಗೆ ಮೋಹನ ಹಾಗೂ ವಿದ್ಯಾ ಗಾಬರಿ ಇರೋದನ್ನ ಗಮನಿಸ್ತಾ ಇರ್ತಾರೆ. ಅಷ್ಟರಲ್ಲಿ ರತ್ನವ್ರು ಅಲ್ಲಿಗೆ ಬರ್ತಾರೆ. ಈಶ್ವರಿ ಅವ್ರು ನೋಡ್ತಿದ್ದ ಹಾಗೆ ಮನ್ಸೊಳಗೆ ಅನ್ಕೊಂತಾರೆ ರತ್ನವ್ರು, ಅಯ್ಯೋ ಶಿವನೇ ಈಶ್ವರಿ ಅವ್ರು ಬೇರೆ ಬಂದವ್ರೆ, ಇದ್ದಲ್ಲೇ ಕುಂತಾರೆ, ಈಗ ಏನಪ್ಪ ಮಾಡ್ಲಿ. ಅವ್ರು ಚೆಲುವ ಅವ್ರಿಗೆ ಫೋನ್ ಮಾಡ್ಬಿಡ್ತಾರೆ, ನೀನ್ ಅಲ್ಲಿಗೆ ಹೋದ ಮೋಹನಮ್ಮ ಹಾಗೆ ವಿದ್ಯಾನ್ ಭೇಟಿ ಮಾಡ್ದ, ಅಯ್ಯೋ ಇಲ್ಲಿ ಮೋಹನ್ ಅವ್ರ ಜೊತೆಗೆ ಈಶ್ವರಿ ಸಹ ಬಂದಾರೆ, ಏನ್ ಮಾಡ್ಬೇಕಂತ ಗೊತ್ತೈತಾ ಇಲ್ಲ ಅಂತ ಕೇಳ್ತಾರೆ. ರತ್ನ ಅನ್ಬಿಟ್ಟು ಸುಮ್ಕೆ ಇರಕ್ಕಾಗುತ್ತೆ ನಮ್ಮಿ, ಆದ್ರೂ ಒಂದ್ ಮಾಡ್ಲೇಬೇಕು, ವಿಚಾರ ಗೊತ್ತಾಗ್ದಂಗೆ ತಪ್ಪಿಸ್ಬೇಕು ಅಂತ ಚೆಲುವ ಹೇಳ್ತಾರೆ. ಯಾಕೋ ಶಾನೆ ದಿಗ್ಲಾಯ್ತೈತ್ ಕಣಯ್ಯ, ಏನೇನ್ ಆಗ್ತೈತೆ ಅಂತ ನನಗೆ ಹೇಳ್ತಾ ಹೋಗ್ ನೀನು ಅಂತ ಹೇಳ್ತಾರೆ ಚೆಲುವ. ಏನ್ ಮಾಡ್ಬೇಕಂತ ನಾನ್ ಹೇಳ್ತಾ ಹೋಗ್ತೀನಿ. ವಿದ್ಯಾ ನೀನ್ ಇಷ್ಟೊಂದ್ ಭಯ ಪಟ್ಕೊಂಡಿದೀಯಾ, ಭಯ ಪಟ್ಕೊಳ್ಳೋದಿನ್ನು ಬೇಜಾನ ಇದೆ, ಯಾಕವ ಹಂಗ್ ನೋಡ್ತಾ ಇದೀಯಾ, ಅದನ್ನೇ ತಾನೇ ಹೇಳ್ದೆ ಅಂತ ಈಶ್ವರಿ ಹೇಳ್ತಾರೆ. ಕತ್ತೆ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ, ಅಂದ್ರೆ ಸ್ಕ್ಯಾನಿಂಗಿಗೆ ಈ ಪಾಟಿ ಹೆದರ್ಕೊಂಡಿದೀಯಲ್ಲ, ನೋವು ಅಂದ್ರೆ ಸುಮ್ನೆನಾ ಅಂತ ಹೇಳಿದ್ದು. ಅಷ್ಟರಲ್ಲಿ ಭದ್ರ ಅವ್ರು ಅಲ್ಲಿಗೆ ಬರ್ತಾರೆ. ಒಳಗಿಬ್ರು ಎದರ್ ಅಂತೆ, ಅದಾದ್ಮೇಲೆ ನಾವೇ ಕಣಮ್ಮಿ ಅಂತ ಹೇಳ್ತಾರೆ ಭದ್ರ. ನೀ ಎಷ್ಟೊತ್ತಾಗುತ್ತಂತಪ್ಪ ಅಂತ ಈಶ್ವರಿ ಕೇಳಿದಾಗ ಭದ್ರ ಹೇಳ್ತಾರೆ, ಇನ್ನೊಂದು 10 ನಿಮಿಷ ಕಣವ ಅಂತ ಹೇಳ್ತಾರೆ. ಒಂಚೂರು ನಾನು ಹೋಗ್ಬಿಟ್ಟು ಬರ್ತೀನಿ, ನೀವಲ್ಲೋ ಕುಂತೀರಿ,
ಸರಿ ನೀನು ಹೋಗ್ಬಿಟ್ಟು ಬಾ ಈಶ್ವರಿ ಅಂತ ಮೋಹನ ಹೇಳ್ತಾ ಅವರು ಹೋದ್ರು ಕಣಪ್ಪ ಅಂತ ರತ್ನ ಅವರು ಚೆಲುವಾಗ ಹೇಳಿದಾಗ ಸರಿ ನೀನು ಅವ್ರ ಹಿಂದೆನೆ ಹೋಗಿ ಮಕ ಮುಚ್ಕೊಂಡು ಅವ್ರಿಗೆ ಗೊತ್ತಾಗ್ದಂಗೆ ಅವ್ರ ಹಿಂದೆನೆ ಹೋಗು ಅಂತ ಹೇಳ್ತಾರೆ. ಕಣಯ್ಯ ಅವ್ರ ಹಿಂದ್ಗಡೆ ಹೋಗಿ ನಾನೇನ್ ಮಾಡ್ಲಿ? ರತ್ನ ಕೇಳಿದಾಗ ನಾನು ಹೇಳ್ತೀನಿ ಸುಮ್ಕೆ ಹೋಗಮ್ಮಿ ನೀನು ಅಂತ ಚೆಲುವ ಹೇಳ್ತಾರೆ. ರತ್ನ ಅವರು ಕ್ಯಾಬಿನ್ ಹತ್ರ ಬಂದ್ಬಿಟ್ಟು ಮಾಸ್ಕ್ ಇಸ್ಕೊಂಡು ಹಾಕೊಂಡು ಹಾಗೆ ಈಶ್ವರಿ ಹಿಂದನೆ ಹೋಗ್ತಾರೆ. ಈಶ್ವರಿಯವರು ಹಾಗೆ ಬಂದು ವಾಶ್ರೂಮ್ಗೆ ಅಂತ ಹೋದಾಗ ಹಾಗೆ ಹಿಂಬಾಲಿಸ್ಕೊಂಡು ರತ್ನ ಅವರು ಬಂದಿರ್ತಾರೆ. ಚೆಲುವಾಗಿ ಹೇಳ್ತಾರೆ ರತ್ನ ಅವ್ರು ಬಾತ್ರೂಮ್ಗೆ ಹೋದ್ರು ಕಣಯ್ಯ ಅಂತ. ರತ್ನಿ ಅವರು ಬಾತ್ರೂಮಿಂದ ಹೊರಗಡೆ ಬರ್ಬೇಕಾದ್ರೆ ಕಾಲ್ ಜಾರಿ ಬೀಳುವಂತದ್ದು ಏನಾದ್ರು ಅಲ್ಲಿ ಚೆಲ್ಬಿಡು ಅಂತ ಚೆಲುವ ಹೇಳ್ಕೊಡ್ತಾರೆ. ಏನಯ್ಯ ಹೇಳ್ತಾ ಇದೀಯ ಅಂತ ರತ್ನ ಕೇಳ್ತಾರೆ. ಹೇಳ್ದಷ್ಟು ಮಾಡಮ್ಮಿ ಅಂತ ಚೆಲುವ ಹೇಳ್ತಾರೆ. ಆಗ ರತ್ನ ಅವರು ಫೋನ್ನ ಕಟ್ ಮಾಡ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರೋ ಪೆನೈಲ್ನ ಬಾತ್ರೂಮ್ ಅಕ್ಕಪಕ್ಕ ಎಲ್ಲ ಅಲ್ಲೇ ಸುರಿದು ಬಿಡ್ತಾರೆ. ಪೂರಾ ಪೆನೈಲ್ನ ಚೆಲ್ಬಿಟ್ಟು ಹಾಗೆ ಬಚ್ಚಿಟ್ಕೊಂಡ್ಬಿಡ್ತಾರೆ ರತ್ನ ಅವರು. ಈ ಕಡೆ ನೋಡಿದ್ರೆ ಭದ್ರಾ ಅವರು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಂದು ಕುತೂಹಲದಲ್ಲಿ ಇರ್ಬೇಕಾದ್ರೆ ವಿದ್ಯಾ ಅವ್ರು ನೋಡಿದ್ರೆ ಎಲ್ಲಿ ನನ್ನ ಬಂಡವಾಳ ಬಯಲಿಗೆ ಬಂದ್ಬಿಡುತ್ತಂತ ಭಯದಲ್ಲೇ ಇರ್ತಾರೆ. ಇಲ್ಲಿ ವಿದ್ಯಾ ಭದ್ರಗೌಡ ಅಂದ್ರೆ ಯಾರು ಅಂತ ಹೇಳಿ ನರ್ಸ್ ಬಂದು ಕರೀತಾರೆ. ವಿದ್ಯಾನ ಸ್ಕ್ಯಾನಿಂಗ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ವಿದ್ಯಾವ್ರು ಗಾಬರಿಯಾಗಿ ನಿಂತು ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.